ನಮ್ಮ ಮಟ್ಟಿಗೆ ಜಾವಿದ್ ಅಂತ ಹೇಳಿ ಒಂದು ಕಿಡ್ನಿ ಟ್ರಾನ್ಸ್ಪರೆಂಟ್ ಆಯ್ತು. ನಮಗೆ ಸಣ್ಣ ಹುಡುಗ ಹೌದೌದು ಜಾವಿದ್ ಸೈಕಲ್ ಅಂಗಡಿ, ಅವರಿಗೆ ಎಲ್ಲ ಕ್ಲಾಸ್ಮೇಟ್ ಹೆಲ್ಪ್ ಮಾಡಿ ಕಿಡ್ನಿ ಟ್ರಾನ್ಸ್ಫರ್ ಮಾಡಿದ. ಅವನ ದುಡ್ಡು ಕೂಡ ಇಲ್ಲ. ಅವ್ನು ಬರೀ ಅವ್ನ ಜೊತೆ ಬಂದಿದ್ದ ಒಂದು ಕ್ಲಾಸ್ಮೇಟ್ ಯಾರು ಫುಲ್ ಪೇಮೆಂಟ್ ಮಾಡಿದ. ಹೌದೌದು ನೋಡ್ರಿ, ಎಲ್ಲರೂ ಕೊಡ್ಬೇಕಂತ ಏನಿಲ್ಲ, ಯಾವಾಗ ಪರಿಸ್ಥಿತಿ ಹೆಂಗ್ ಬರ್ತದೇನು ಅಂದ್ರೆ ಒಂದು ಗ್ರೂಪ್ ಇದ್ರೆ ಯಾವ್ದಕ್ಕಿಂತ ಕೆಲ್ಸಕ್ಕೆ ಬರ್ಬೋದು. ಯಾವ್ದಾರ ಫ್ರೆಂಡ್ಸ್ ಯಾರು ಮಕ್ಕಳು ಲಗ್ನ ಇರ್ಬೋದು, ಎಲ್ಲರಿಗೂ ದುಡ್ಡು ಹಾಕ್ಬೋದು. ಅದಕ್ಕೆ ಯಾಕೆ ಏನಪ್ಪ ಅಂತಂದ್ರೆ ಏನೇನು ಕೆಲ್ಸಕ್ಕೆ ಬರ್ತದೆ, ಎಜುಕೇಶನ್ ಹೆಲ್ಪ್ ಮಾಡೋದು ಒಬ್ಬರಿಗೂ ಏನೋ ಒಂದು ಯಾವ ಕಾಲೇಜ್ ಇರ್ಬೋದು ಅದು ಇರ್ಬೋದು, ಅಥವಾ ಯಾರ್ದಾನ ಏನೋ ಕಡೆಯಲ್ಲಿ ಮೆಡಿಕಲ್ ಇಶ್ಯೂ ಬಂತು ಹೆಲ್ಪ್ ಮಾಡೋದಾಯ್ತು. ಹೌದೌದು ಮನುಷ್ಯನ ಮೇಲೆ ಎಲ್ಲರಿಗೂ ಬೇಕಾಗ್ತದೆ. ಹೌದೌದು ಒಬ್ರಿಗೊಬ್ರು ಟಚ್ ಇದ್ರೆ ನಮ್ಮ ಗ್ರೂಪ್ ಟಚ್ ಒಂದು ಸೋಷಿಯಲ್ ವರ್ಕ್ ಒಂದು ಕೆಲಸ ಬರ್ತದೆ. ಎಸ್ ಸಡನ್ಲಿ ಏನಾಯ್ತಪ್ಪ ಯಾವ್ದನ್ನ ಆಪರೇಷನ್ ಬಂತು ಏನು ಬಂತು, ಈಗ ದುಡ್ಡು ಹಾಕೋದು ಏನಪ್ಪ ಅಂತಂದ್ರೆ ನಮ್ಮ ಖರ್ಚು ಸಾಲಾಗಲ್ಲ ಅದು. ಎಸ್ ಸರ್, ಟೋಟಲ್ ಹಂಗೆ ಜಮಾ ಮಾಡ್ಕೊಂತ ಸೇಫ್ ಆಗಿ ಇಡೋಣ. 1 ಲಕ್ಷ 2 ಲಕ್ಷ ಅಂದ್ರೆ ಯಾರಿಗಿನ ಕೆಲಸಕ್ಕೆ ಬಂತು ನಮ್ಮ ಹತ್ರ ಕೊಡೋಣ. ಎಸ್ ಹೌದೌದು, ಅವ್ರು ಕೈಗಡೆ ಅಂತ ಕೊಡೋದು, ಮತ್ತೆ ಅವ್ರು ಏನಾದ್ರು ಮತ್ತೆ ನಮ್ಗೆ ವಾಪಸ್ ಕೊಡೋದು, ರಿಟರ್ನ್ ಮಾಡೋದು. ಎಸ್ 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 ಒಳ್ಳೆ ಇದು ಇಟ್ಕೊಂಡು ಮಾಡೋಣ. ಸರ್ ನಮ್ಗೇನು ಅದರಿಂದ ಇಲ್ಲ ನೋಡ್ತೀವಿ, ಖರ್ಚು ಮಾಡ್ತೀವಿ, ಬರ್ತಾವ ಪ್ರಶ್ನೆ ಇಲ್ಲ. ಅದು ಇಷ್ಟೇ ಅಂತಿಲ್ಲ, ನಮಗೆ ಎಷ್ಟಾದ ದೇವ್ರು ಎಷ್ಟು ಕೊಟ್ಟರೆ ಅಷ್ಟೇ ಶಕ್ತಿ ಸಾಮರ್ಥ್ಯವಾಗಿ ಎಲ್ಲ ಅದು ಇಷ್ಟ ಅಂತ ಏನಿಲ್ಲ. ಈಗ ನಮ್ಗೆ ಶಕ್ತಿ ಜಾಸ್ತಿ ಅದ, ವಿಕ್ರಮ್ ಜಾಸ್ತಿ ಅದ, ಇನ್ನೊಬ್ರಿಗೆ ಯಾವ್ದು ಮಾಡ್ಲಿ, ಎಲ್ಲರೂ ಬಂದೋಗ್ಲಿ ಸಾಕು. ಈಗೊಂದು ಈಗಾಗಲೇ ನಾವು 1 to 7 ಕೆಲವೊಬ್ಬರಿಗೆ ಒಂದೊಂದು ಕ್ಲಾಸಲ್ಲಿ ಹಿಂದೆ ಮುಂದೆ ಆಗಿದ್ವಿ. ಈಗ ನಾನು 6th ನಾನು ಭೀಮ್ರಾ ಒಂದು 6th ಅಲ್ಲಿ ಮತ್ತೆ ಕೆಲ ಬ್ಯಾಕ್ ಆದ್ಮ್ಯಾಗ ಬೇರೆಯವ್ರು ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ. ಅದಕ್ಕೆ ಸೀನಿಯರ್ ಪ್ಲಸ್ ಜೂನಿಯರ್ ಎಲ್ಲರೂ ಕೂಡಿ ಮುಂದೆ ಬರ್ತಂತ ದಿನದಲ್ಲಿ ಒಂದು ಎಲ್ಲರೂ ಸೇರಿ ಒಂದು ಫಂಕ್ಷನ್ ಮಾಡೋಣ. ಹಟ್ಟಿಯಲ್ಲಿ ಯಾರು ನಿಮ್ಮ ಟೀಚರ್ಸ್ ಓದಿಸಿದ್ದಾರೆ ಅವ್ರಿಗೆಲ್ಲ ಕರೆದು ಗುರುವಂತನ ಮಾಡಿ ಒಂದು ಒಳ್ಳೆ ಹಟ್ಟಿಯಲ್ಲಿ ಒಂದು ಮಾದರಿ ಫಂಕ್ಷನ್ ಮಾಡೋಣ ಅಂತ ನನ್ನೊಂದು ಅನಿಸಿಕೆ.